ಆರೋಪಿ ವಿನಯ್ ಕುಲಕರ್ಣಿ ಜಾಮೀನು ರದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಧಾರವಾಡದಲ್ಲಿ ಹೋರಾಟಗಾರ ಬಸವರಾಜ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಬಸವರಾಜ್ ಕೊರವರ ಯೋಗೀಶ್ ಪರ ಹೋರಾಟಗಾರರು ಮೊದಲಿನಂತೆ ವಿನಯ್ ಸಾಕ್ಷಿಗಳ ಹ್ಯಾಂಡಲ್ ಅನ್ನು ಮಾಡ್ತಾ ಇದ್ರು. ಸಾಕ್ಷಿಗಳಿಗೆ ಅವರು ದುಡ್ಡು ಕೊಡುವಂತಹ ಮಾಹಿತಿ ಕೂಡ ಸಿಕ್ಕಿತ್ತು. ರಾಜ್ಯ ಸರ್ಕಾರ ವಿನಯ್ ಕುಲಕರ್ಣಿ ಪರ ಬಹಳಷ್ಟು ಕೆಲಸಗಳನ್ನ ಮಾಡಿತ್ತು. ಈಗಲೂ ಸಾಕ್ಷಿಗಳ ಮೇಲೆ ಒತ್ತಡ ಹಾಕುವಂತಹ ಪ್ರಯತ್ನ ನಡೆದಿದೆ ಅನ್ನೋದಾಗಿ ಧಾರವಾಡದಲ್ಲಿ ಹೋರಾಟಗಾರ ಬಸವರಾಜ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಗ ನಮ್ಗೆ ಬಂದಿರುವಂಥ ಮಾಹಿತಿ ಪ್ರಕಾರ ನಾವು ನಮ್ಮ ವಕೀಲರನ್ನು ಕೇಳ್ಕೊಂಡ್ವಿ. ವಿನಯ್ ಕುಲಕರ್ಣಿ ಅವರ ಬೇಲ್ ಕ್ಯಾನ್ಸಲೇಷನ್ ಆಗಿದೆ ಅಂತೇಳಿ ಅವ್ರಿಗೇನೋ 7 ದಿವಸದೊಳಗಡೆ ಸರೆಂಡರ್ ಮಾಡೋಕೆ ಅವರೇನೋ ಕೇಳ್ಕೊಂಡಿದ್ರು. ಅದರ ಪ್ರಕಾರ ಕೋರ್ಟ್ ಅವ್ರಿಗೆ ಕಾಲಾವಕಾಶ ಕೊಟ್ಟಿದೆ ಅನ್ನುವಂಥ ಮಾಹಿತಿ ನಮಗೆ ಲಭ್ಯ ಆಗಿದೆ. ನಾನು ತಮ್ಮ ಮೂಲಕ ಹೇಳೋದಿಷ್ಟೇ, ನಾವು ಕಳೆದ 9 ವರ್ಷಗಳಿಂದ ಯೋಗೇಶ್ ಗೌಡರ ಕುಟುಂಬದ ಸದಸ್ಯರಾದಂಥ ಗುರುನಾಥ ಗೌಡರು ಅವರ ಕುಟುಂಬದ ಅವರ ಸಹೋದರೆಲ್ಲರೂ ಸೇರಿ ಈ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ. ನಾವು ಮೊದಲಿನಿಂದ ನಮ್ಮ ಹೋರಾಟ ಇಷ್ಟೇ ಅಂತ ಕೇಳಿದರೆ, ಆದಂತಹ ಯಾವ ಆರೋಪಿಗಳು ಇದರಲ್ಲಿದ್ದಾರೋ ಎಲ್ರಿಗೂ ಶಿಕ್ಷೆ ಆಗಬೇಕು ಅನ್ನುವಂತಹ ಒಂದು ದೃಷ್ಟಿಕೋನದಿಂದ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಧಾರವಾಡದಲ್ಲಿ ಇಂತಹ ಕೇಸ್ಗಳು ಮತ್ತೆ ಆಗಬಾರದು ಅನ್ನುವಂಥದ್ದು ನಮ್ಮ ವಿಚಾರ. ಸೊ ಈಗ ಕಳೆದ ಒಂದು 4-5 ತಿಂಗಳ ಹಿಂದುಗಡೆ ಮತ್ತೆ ಈ ಮೊದಲೇನಿಲ್ಲಿ ಧಾರವಾಡದಲ್ಲಿ ವಿಚಾರಣೆ ನಡೆದಿತ್ತು. ಆ ವಿಚಾರಣೆಯಲ್ಲಿ ಎಲ್ಲ ಸಾಕ್ಷಿಗಳನ್ನು ಇವರು ಹ್ಯಾಂಡಲ್ ಮಾಡಿದ್ರು. ಸಾಕ್ಷಿಗಳಿಂದ ಬಲವಂತಪೂರ್ವಕವಾಗಿ ರೆಸಾರ್ಟ್ಗಳಲ್ಲಿ ಇಟ್ಟು ಅವ್ರ ಕಡೆಯಿಂದ ಸಾಕ್ಷಿ ಹೇಳಿಸಿದ್ರು ಅನ್ನುವಂಥ ವಿಷಯ ಗೊತ್ತಾದ ಮೇಲೆ ನಾವು CBIಗೆ ಈ ಪ್ರಕರಣವನ್ನು ಹಸ್ತಾಂತರಿಸಬೇಕು ಅಂತೇಳಿ ನಾವು ಹೋರಾಟವನ್ನು ಮಾಡಿದ್ವಿ. ಅದು ಈ ಪ್ರಕರಣ CBIಗೆ ಹೋದ ಮೇಲೆ CBIದವರು ಚಾರ್ಜ್ ಶೀಟ್ ಮಾಡಿ ಅದರಲ್ಲಿ ವಿನಯ್ ಕುಲಕರ್ಣಿಯವರನ್ನು ಕೂಡ ಆರೋಪಿತರನ್ನಾಗಿ ಮಾಡಿದ್ದಾರೆ. ಈಗ ಇಲ್ಲಿ ಚಾರ್ಜ್ ಶೀಟ್ ಆದಮೇಲೆ ಸಾಕ್ಷಿಗಳು ನಡೀತಾ ಇದ್ವು. ಸಾಕ್ಷಿಗಳು ನಡೆಯುವಂಥ ಸಮಯದೊಳಗಡೆ ಸಾಕಷ್ಟು ಸಾಕ್ಷಿಗಳನ್ನು ಇವರು ಮತ್ತೆ ಅದೇ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಸಾಕ್ಷಿಗಳನ್ನು ಕರ್ಕೊಂಡು ಬಂದು ಹೋಟ್ಲಲ್ಲಿ ಇಟ್ಟು ಅವ್ರ ಕಡೆಯಿಂದ ಸಾಕ್ಷಿ ತಮ್ಗೆ ಹೆಂಗೆ ಬೇಕೋ ಹಂಗೆ ಸಾಕ್ಷಿಗಳನ್ನು ಹೇಳಿಸ್ತಾ ಇದ್ದಾರೆ. ಸಾಕ್ಷಿಗಳಿಗೆ ದುಡ್ಡು ಕೊಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ನಮ್ಗೆ ಸಿಕ್ಕ ಮೇಲೆ ನಾವು ಯೋಗೇಶ್ ಗೌಡರ ಕುಟುಂಬದ ಸದಸ್ಯರು ಹೋಗಿ CBI ಅಧಿಕಾರಿಗಳಿಗೆ ನಮ್ಮ ಹತ್ರ ಏನು ಇನ್ಫಾರ್ಮೇಷನ್ ಇತ್ತು ಒಂದು ಬರಹದಲ್ಲಿ ಬರೆದು ಕೊಟ್ಟಿದ್ವಿ. ನಾವು ಅವ್ರಿಗೆ ಒಂದು ರಿಟರ್ನಲ್ಲಿ ಕೊಟ್ಟಿದ್ವಿ. ಅದರ ಮೇಲೆ ಅವರು ತಮ್ಮ ರೀತಿಯೊಳಗಡೆ